Hi all, welcome to YouTube channel Study Karnataka. This is the most awaited video because in this we are telling or we are announcing the launching of test series and that too related to KPSC backward class welfare department welfare officer or else gazetted manager post. ಇದು ನಾವು ಟೆಸ್ಟ್ ಸರಣಿಯನ್ನು ನಿಮಗೆ ಈಗಾಗಲೇ ಹೇಳಿದ ಪ್ರಕಾರ ಲಾಂಚ್ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಪೇಮೆಂಟನ್ನು ರಿಸೀವ್ ಮಾಡಲಾಗುವುದು ಹಾಗೂ ಇವತ್ತು ಈವ್ನಿಂಗು ಅಥವಾ ನಾಳೆ ಮಾರ್ನಿಂಗು ಎಲ್ಲರಿಗೆ ಯಾರೆಲ್ಲ ಪೇ ಮಾಡಿರ್ತಾರೆ ಅವರಿಗೆ ಲಿಂಕನ್ನು ಕಳಿಸಲಾಗುತ್ತದೆ. ನೀವು ಟೆಸ್ಟ್ಗಳನ್ನು ಯಾವ ರೀತಿ ತಗೋಬೇಕು, ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಹಾಗೂ ಎಲ್ಲಿ ಪೇಮೆಂಟ್ ಮಾಡಬೇಕು ಮತ್ತು ಸ್ಕ್ರೀನ್ಶಾಟ್ ಎಲ್ಲಿ ಕಳಿಸಬೇಕು ಅದನ್ನು ಕಂಪ್ಲೀಟ್ ಡೀಟೇಲಾಗಿ ವಿಡಿಯೋದಲ್ಲಿ ಹೇಳಲಾಗುವುದು. ದಯಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಪ್ರತಿಯೊಂದು ಮೈನ್ಯೂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಇದಾದಮೇಲೂ ಕೂಡ ನೀವು ಅದೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡ್ತೀರಾ, ಸರ್ ಯಾವ ರೀತಿ ಟೆಸ್ಟ್ ತೊಗೋಬೇಕಂತ. ಸೊ ದಯಮಾಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅದಾದಮೇಲೆ ನಿಮಗೆಲ್ಲ ಕ್ವಶನ್ ಏನಿರುತ್ತೆ ಎಲ್ಲ ಸಾಲ್ವ್ ಆಗುತ್ತೆ. ಟೈಮ್ ಟು ಅಟೆಂಡ್ ಟೆಸ್ಟ್ ಅಂದರೆ ನೀವು ಯಾವ ಟೈಮಿಗೆ ಟೆಸ್ಟನ್ನು ಅಟೆಂಡ್ ಮಾಡಬೇಕು ಹಾಗೂ ಎಷ್ಟು ಟೆಸ್ಟ್ಗಳನ್ನು ನಾವು ಕೊಟ್ಟಿದ್ದೇವೆ, ಎಷ್ಟು ಸೆಕ್ಷನಲ್ ಟೆಸ್ಟ್ ಇದೆ, ಎಷ್ಟು ಫುಲ್ ಲೆಂತ್ ಟೆಸ್ಟ್ ಇದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೂ ನೀವು ಒಬ್ಬರು ಒಂದು ವೇಳೆ ಟೆಸ್ಟನ್ನು ತೊಗೊಂಡ್ರೆ ಎಷ್ಟು ಬಾರಿ ಅದನ್ನು ನೀವು ರಿಪೀಟ್ ಮಾಡ್ಬೋದು ಅದನ್ನು ಕೂಡ ಒಂಚೂರು ಮಾಹಿತಿ ಕೊಡ್ತೀನಿ. ಮೊದಲಿಗೆ ಟೆಸ್ಟ್ ಬಂದು ಆನ್ಲೈನ್ ಮೋಡ್ ಆಗಿರುತ್ತೆ. ಎಲ್ಲ ಟೆಸ್ಟ್ಗಳ ಲಿಂಕನ್ನು ಒಂದು PDF ಮರ್ಜ್ ಮಾಡಿ ಆ PDF ನಿಮಗೆ ಶೇರ್ ಮಾಡಲಾಗುವುದು. ಜಸ್ಟ್ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಎಕ್ಸಾಮಿನೇಷನ್ ಓಪನ್ ಆಗುತ್ತೆ. ಅದಾದ ತಕ್ಷಣ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿ ಪ್ರತಿಯೊಂದು ಸೆಕ್ಷನಲ್ ಟೆಸ್ಟನ್ನು ಓದಿದ ಮೇಲೆ ಮಾತ್ರ ಅಟೆಂಡ್ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಸೆಕ್ಷನಲ್ ಟೆಸ್ಟಿಗೆ ಲಿಮಿಟ್ ಕೇವಲ ಒಂದಿರುತ್ತೆ. ಒಂದು ಲಿಮಿಟ್ ಆದಮೇಲೆ ನೀವು ಮತ್ತೊಂದು ಟೆಸ್ಟ್ ಅಟೆಂಡ್ ಮಾಡೋಕ್ಕೆ ಬರೋದಿಲ್ಲ. ಜಸ್ಟ್ ನೀವು ಆನ್ಸರ್ಗಳನ್ನ ರಿವೈಸ್ ಮಾಡಲಿಕ್ಕೆ ನಿಮಗೆ PDF ಪ್ರೊವೈಡ್ ಮಾಡಲಾಗುವುದು. ಈಗ ಟೋಟಲ್ ಸೆಕ್ಷನಲ್ ಟೆಸ್ಟ್ ಬಂದು 10 ಮಾಡಿದ್ದೇವೆ. ಮೊದಲಿಗೆ ನಾವು 15 ಸೆಕ್ಷನಲ್ ಟೆಸ್ಟ್ ಅಂತ ಹೇಳಿದ್ವಿ, ಆದರೆ ಅದನ್ನು ರಿಡ್ಯೂಸ್ ಮಾಡಿ 10 ಮಾಡಿದ್ದೇವೆ. ಯಾಕಂದರೆ ಅದಕ್ಕೊಂದು ರೀಸನ್ ಹೇಳ್ತೀನಿ ಕೇಳಿ. 15 ಟೆಸ್ಟ್ಗಳಲ್ಲಿ ಪ್ರತಿ ಟೆಸ್ಟ್ನಲ್ಲಿ 30 ಕ್ವಶನ್ಗಳನ್ನು ಸೆಟ್ ಮಾಡಬೇಕೆಂದು ನಾವು ವಿಚಾರ ಮಾಡಿದ್ವಿ. 30 ಅಂದರೆ 450 ಕ್ವಶನ್ ಆಗುತ್ತೆ. ಆದರೆ ನಾವೇನು ಮಾಡಿದ್ದೀವಿ ಅಂದರೆ ನಿಮಗೆ ಈಗ ಟೈಮ್ ಒಂಚೂರು ಕಡಿಮೆ ಇದೆ, ಅದಕ್ಕಾಗಿ ಕೆಲವೊಂದು ಟಾಪಿಕ್ಗಳನ್ನು ಮರ್ಜ್ ಮಾಡಿ ಒಂದೇ ಸೆಕ್ಷನಲ್ ಟೆಸ್ಟ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಹೀಗಾಗಿ ಕೆಲವೊಂದು ಸೆಕ್ಷನ್ ಟೆಸ್ಟ್ಗಳಲ್ಲಿ 50 ರಿಂದ 58 ಕ್ವಶನ್ಗಳಿದೆ. ಒಂದೊಂದು ಸೆಕ್ಷನಲ್ ಟೆಸ್ಟ್ಗಳಲ್ಲಿ 50 ರಿಂದ 58 ಕ್ವಶನ್ಗಳಿದೆ. ಒಂದೊಂದು ಸೆಕ್ಷನಲ್ ಟೆಸ್ಟ್ಗಳಲ್ಲಿ 30 ಇದೆ, ಒಂದೊಂದರಲ್ಲಿ 35 ಇದೆ, ಒಂದೊಂದರಲ್ಲಿ 40 ಇದೆ. ಹೀಗಾಗಿ ನಿಮಗೆ ಟೋಟಲ್ ಆಗಿ ಕೇವಲ ಸೆಕ್ಷನಲ್ ಟೆಸ್ಟ್ ಅಂತಲೇ 500 ಕ್ವಶನ್ಗಳು ಸಿಕ್ಕಂಗಾಗುತ್ತೆ. ಎಷ್ಟು? 500. ಈ ಟೋಟಲ್ ಸಿಲೆಬಸ್ ಏನಿದೆ, ಸ್ಪೆಸಿಫಿಕ್ ಪೇಪರ್ 2 ಸಿಲೆಬಸ್ ಏನಿದೆ ಅದರ ಮೇಲೆ ಟೋಟಲ್ ಆಗಿ ಕೇವಲ ಸೆಕ್ಷನಲ್ ಟೆಸ್ಟ್ ಅಂತ ನಿಮಗೆ 500 ಕ್ವಶನ್ಗಳು ಸಿಕ್ಕಂಗಾಗುತ್ತೆ. ಇದಾದಮೇಲೆ ಫುಲ್ ಲೆಂತ್ ಟೆಸ್ಟನ್ನು ಇಟ್ಟಿದ್ದೇವೆ. ಟೋಟಲ್ ಆಗಿ 2 ಫುಲ್ ಲೆಂತ್ ಟೆಸ್ಟ್ ಇದೆ. ಪ್ರತಿಯೊಂದು ಸೆಕ್ಷನಲ್ ಫುಲ್ ಲೆಂತ್ ಟೆಸ್ಟ್ನಲ್ಲಿ 100 ಕ್ವಶನ್ಗಳಿರುತ್ತೆ. ಅಂದರೆ ಏನಾಯಿತು, ನಿಮಗೆ ಟೋಟಲ್ ಆಗಿ 200 ಕ್ವಶನ್ಗಳು ಸಿಕ್ಕಂಗಾಯಿತು. ಅಂದರೆ ಒಟ್ಟಾರೆಯಾಗಿ ನೀವು 700 ಕ್ವಶನ್ಗಳಿಗೆ ರೆಡಿಯಾಗಿ ಎಕ್ಸಾಮಿನೇಷನ್ಗೆ ಹೋಗ್ತಾ ಇದ್ದೀರಾ. ಈ 700ರಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ 50 to 60 ಕ್ವಶನ್ಗಳು ಎಕ್ಸಾಕ್ಟ್ ಯಾವ ರೀತಿ ಇದೆ ಅದೇ ರೀತಿ ಬರ್ತಕ್ಕಂಥ ಚಾನ್ಸ್ ತುಂಬಾ ಇದೆ. ದಯಮಾಡಿ ಯಾರೂ ಈ ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಕೋಬೇಡಿ. ಅದಕ್ಕಾಗಿ ನಾವು ಪ್ರೈಸ್ ಕೂಡ ಕಡಿಮೆ ಇಟ್ಟಿದ್ದೇವೆ. ಇಷ್ಟೆಲ್ಲ ಸೆಕ್ಷನಲ್ ಟೆಸ್ಟು, ಇಷ್ಟೆಲ್ಲ ಫುಲ್ ಲೆಂತ್ ಟೆಸ್ಟ್ ಕೊಟ್ಟರೂ ಕೂಡ ಪ್ರೈಸು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆಯೇ ಪ್ರೈಸನ್ನು ಇಟ್ಟಿದ್ದೇವೆ. ಮತ್ತೊಂದು, ಈಗ ನಿಮಗೆ ಸೆಕ್ಷನಲ್ ಟೆಸ್ಟನ್ನು ಪ್ರೊವೈಡ್ ಮಾಡುವಾಗ ನಾವು ಟೋಟಲ್ ಆಗಿ ಎಲ್ಲ ಲಿಂಕ್ಗಳನ್ನು ಕೊಡ್ತೀವಿ. ಸೆಕ್ಷನ್ ಟೆಸ್ಟ್ 1 ಇಂದ ಸೆಕ್ಷನಲ್ ಟೆಸ್ಟ್ 10ರವರೆಗೆ ಎಲ್ಲ ಲಿಂಕನ್ನು ಪ್ರೊವೈಡ್ ಮಾಡಲಾಗುವುದು. ಅದರಲ್ಲಿ ಫುಲ್ ಲೆಂತ್ ಟೆಸ್ಟ್ 1, ಫುಲ್ ಲೆಂತ್ ಟೆಸ್ಟ್ 2 ಎರಡು ಥರ ಲಿಂಕ್ ಕೂಡ ಇರುತ್ತೆ. ಅದ್ರ ಒಂದು ಗಮನ ಇಟ್ಕೊಳ್ಳಿ. ನಿಮಗೆ ಟೈಮ್ ಕನ್ಸ್ಟೆಂಟ್ ಮಾಡಲಿಕ್ಕಾಗಿ ನಾವು ಸೆಕ್ಷನಲ್ ನಂಬರ್ ಟೆಸ್ಟ್ 10ನೇ ಟೆಸ್ಟ್ ಏನಿದೆ ಹಾಗೂ ಅದರೊಂದಿಗೆ ಟೆಸ್ಟ್ ನಂಬರ್ 2 ಫುಲ್ ಲೆಂತ್ ಟೆಸ್ಟ್ ನಂಬರ್ 2 ಇವು ಎರಡು ಏನು ಟೆಸ್ಟ್ ಇದೆ ಇವುಗಳು 5ನೇ ಸೆಪ್ಟೆಂಬರ್ಗೆ ಓಪನ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ಲಿಂಕನ್ನು ನಿಮಗೆ ಪ್ರೊವೈಡ್ ಮಾಡಿರ್ತೀವಿ. ನೀವು ಕ್ಲಿಕ್ ಮಾಡಿದರೂ ಕೂಡ ಜಸ್ಟ್ ಹಾಫ್ ಟೆಸ್ಟ್ ಮಾತ್ರ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ದಯಮಾಡಿ ಯಾರೂ ಓಪನ್ ಮಾಡಿ ಅದನ್ನು ಅಟೆಂಡ್ ಮಾಡಲಿಕ್ಕೆ ಹೋಗಬೇಡಿ. ಅಲ್ಲಿಯವರೆಗೆ ಎಲ್ಲ 9 ಸೆಕ್ಷನಲ್ ಟೆಸ್ಟ್ಗಳನ್ನು ಮುಗಿಸಿ ರಿವಿಷನ್ ಮಾಡಿ ಅಲ್ಲಿಯವರೆಗೆ ಈ 5ನೇ ಸೆಪ್ಟೆಂಬರ್ ನಿಮಗೆ 2ನೇ ಫುಲ್ ಲೆಂತ್ ಟೆಸ್ಟು ಹಾಗೂ 10ನೇ ಸೆಕ್ಷನಲ್ ಟೆಸ್ಟ್ ಕೂಡ ಓಪನ್ ಆಗುತ್ತೆ. ಮತ್ತು ಆನ್ಸರ್ PDF ಕೂಡ ಯಾರಿಗೆಲ್ಲ ಬೇಕಾಗುತ್ತೆ, ಯಾರೆಲ್ಲ ರಿಕ್ವೆಸ್ಟ್ ಮಾಡ್ತೀರಾ ಅವರಿಗೆ 5ನೇ ಸೆಪ್ಟೆಂಬರ್ದಂದು ನೀವು ದಯಮಾಡಿ ನಮಗೆ ಮೆಸೇಜ್ ಮಾಡಿದಾಗ ನಿಮಗೆ ಎಲ್ಲರಿಗೂ
ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ಆನ್ಸರ್ ಬೇಕಾಗಿರುತ್ತೆ ಅವರಿಗೆ ಆನ್ಸರ್ PDF ಸೆಂಡ್ ಮಾಡಲಾಗುವುದು. ಮತ್ತು ನೆನ್ಪಿಟ್ಕೊಳ್ಳಿ, ಆನ್ಸರ್ PDF ತುಂಬಾ ಲೆಂಗ್ದಿ ಆಗಿದೆ. ಯಾಕಂದರೆ ಪ್ರತಿಯೊಂದು ಆನ್ಸರನ್ನು ನಿಮಗೆ ನಾವು ಪ್ರೊವೈಡ್ ಮಾಡಬೇಕಾದ್ರೆ ಪ್ರತಿಯೊಂದು ಕ್ವಶನಿನ ಸ್ಕ್ರೀನ್ಶಾಟ್ ಇದೆ, ಅದರಲ್ಲಿ ಕರೆಕ್ಟ್ ಆನ್ಸರ್ ಟಿಕ್ ಮಾಡಲಾಗಿದೆ. ಕೆಲವೊಂದು ಯಾವೆಲ್ಲ ಎಕ್ಸಾಮ್ ಕ್ವಶನ್ಗಳು ನಿಮಗೆ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ ಅಂಥ ಕ್ವಶನ್ಗಳಿಗೆ ಎಕ್ಸ್ಪ್ಲನೇಷನನ್ನು ಕೂಡ ಕೊಟ್ಟಿದ್ದೇವೆ. ಆದರೆ ಪ್ರತಿಯೊಂದು ಕ್ವಶನಿಗೆ ಎಕ್ಸ್ಪ್ಲನೇಷನನ್ನು ಕೊಟ್ಟಿಲ್ಲ. ಈಗ ಡೀಟೇಲಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕ್ವಶನಿಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಯಾಕಂದರೆ ನಾವು ಏನು ಬುಕ್ PDF ಪ್ರೊವೈಡ್ ಮಾಡಿದ್ದೇವೆ ಅದರಲ್ಲಿ ಎಲ್ಲ ಮಾಹಿತಿ ಇದೆ. ನಿಮಗೆ ಬೇಕಾಗಿದ್ದಲ್ಲಿ ಆ ವರ್ಡ್ಗಳನ್ನು ಸರ್ಚ್ ಮಾಡ್ಬೋದು, ನಿಮಗೆ ಅದರ ಎಕ್ಸ್ಪ್ಲನೇಷನ್ ಸಿಕ್ಬಿಡುತ್ತೆ. ನೆಕ್ಸ್ಟ್, ನೀವು ಯಾವ ರೀತಿ ಟೆಸ್ಟನ್ನು ಪರ್ಚೇಸ್ ಮಾಡಬೇಕು ಅದನ್ನು ಹೇಳ್ತೀನಿ, ಒಂಚೂರು ಗಮನವಿಟ್ಟು ಕೇಳಿ. ಟೋಟಲ್ ಫುಲ್ ಲೆಂಗ್ತ್ ಟೆಸ್ಟ್ ಪ್ಯಾಕೇಜಿಗೆ 299 ರೂಪಾಯಿ ಮಾತ್ರ ಇಟ್ಟಿದ್ದೇವೆ. ನೀವು 299 ರೂಪಾಯಿಯನ್ನು ಪೇಮೆಂಟ್ ಮಾಡಿ ಅದಾದಮೇಲೆ ಸ್ಕ್ರೀನ್ಶಾಟನ್ನು ಕಳಿಸಿದ ಮೇಲೆ ದಯಮಾಡಿ 3 ರಿಂದ 4 ಗಂಟೆಗಳ ಕಾಲ PDF ವೇಟ್ ಮಾಡಿ. ಯಾಕಂದರೆ ನೀವು ಸೆಂಡ್ ಮಾಡಿದ ತಕ್ಷಣ PDF ಸೆಂಡ್ ಮಾಡಲಿಕ್ಕೆ ನಮ್ಮ ಟೀಮ್ ಅಷ್ಟು ದೊಡ್ಡದಿಲ್ಲ. ಸೊ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ PDF ಶೇರ್ ಮಾಡಲಿಕ್ಕೆ ಒಂಚೂರು ಟೈಮ್ ಆಗುತ್ತೆ. ನಾನು PDF ಏನು ಹೇಳ್ತಾ ಇದ್ದೀನಲ್ಲ, ಈ PDF ಲಿಂಕ್ಗಳಿರುತ್ತೆ, ನೆನ್ಪಿಟ್ಕೊಳ್ಳಿ. ಎಕ್ಸಾಮಿನೇಷನು PDF ಫಾರ್ಮ್ಯಾಟ್ನಲ್ಲಿ ಇರೋದಿಲ್ಲ. PDF ಲಿಂಕನ್ನು ಪ್ರೊವೈಡ್ ಮಾಡಲಾಗುವುದು. ಗೂಗಲ್ ಫಾರ್ಮ್ ಮೂಲಕನೇ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಕ್ಲಿಯರ್ ಆಗಿ ಈಗ ಹೇಳ್ತಾ ಇದ್ದೀನಿ, ಪದೇ ಪದೇ ಇದೇ ಕ್ವಶನ್ಗಳನ್ನು ರಿಪೀಟ್ ಮಾಡಿ ನನಗೆ ಕೇಳಬೇಡಿ. ಮೊದಲು ಹೇಳಿದಾಗೆ ಟೋಟಲು 10 ಸೆಕ್ಷನಲ್ ಟೆಸ್ಟ್ಗಳಿರುತ್ತೆ, 2 ಫುಲ್ ಲೆಂಗ್ ಟೆಸ್ಟ್ ಇರುತ್ತೆ. ಈ 10 ಸೆಕ್ಷನಲ್ ಟೆಸ್ಟಿಂದ ನಿಮಗೆ ಏನಿಲ್ಲ ಅಂದರೂ ಮಿನಿಮಮ್ ಆಗಿ 500 ಕ್ವಶನ್ಗಳು ಸಿಗುತ್ತೆ. 2 ಫುಲ್ ಲೆಂಗ್ ಟೆಸ್ಟಿಂದ 200 ಕ್ವಶನ್ ಆಗುತ್ತೆ. ಅಂದರೆ ಟೋಟಲ್ ಆಗಿ ನಿಮಗೆ 700 ಕ್ವಶನ್ಗಳ ಒಂದು ಕೈಪಿಡಿ ಇದ್ದಂಗೆ ಆಗುತ್ತೆ. ಅಮೌಂಟ್ ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ, 299 299 ರೂಪೀಸ್. ಈಗ ಯಾವ ರೀತಿ ನೀವು ಪೇಮೆಂಟ್ ಮಾಡಬೇಕು ಮತ್ತು ಎಲ್ಲಿ ಪೇಮೆಂಟ್ ಮಾಡಬೇಕು ಇದು ನೋಡಿ. ಈ QR ಕೋಡನ್ನು ನಿಮಗೆ ಪ್ರೊವೈಡ್ ಮಾಡಲಾಗಿದೆ. ನೀವೇನು ಮಾಡಬೇಕಂದ್ರೆ ಈ ವಿಡಿಯೋ ನೋಡುವಾಗ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಪಾಸ್ ಆದಮೇಲೆ ಈ ವಿಡಿಯೋದ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ರೈಟ್, ಈ ಏನು QR ಕೋಡ್ ಕಾಣ್ತಾ ಇದೆಯಲ್ಲ ಇದನ್ನು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕು ನಾನು ನಿಮಗೆ ಹೇಳ್ತೀನಿ. ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಓಪನ್ ಮಾಡಿ. ಓಪನ್ ಮಾಡಿದಾದಮೇಲೆ ಈ ರೀತಿಯಾದ ಸಿಂಬಾಲ್ ಕಾಣಿಸುತ್ತೆ ನಿಮಗೆ. ನೀವು ಯಾವುದಾದ್ರೂ ಅಂಗಡಿಯಲ್ಲಿ ಹೋದಾಗ ನೀವು ಪೇಮೆಂಟ್ ಮಾಡಲಿಕ್ಕೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಲಿಕ್ಕೆ ಅಂತ ಓಪನ್ ಮಾಡ್ತಿರಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದ ಒಂದು ವಿಂಡೋ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಗ್ಯಾಲರಿ ಸಿಂಬಾಲ್ ಇರುತ್ತೆ. ಗ್ಯಾಲರಿ ಸಿಂಬಾಲನ್ನು ಓಪನ್ ಮಾಡಿ. ಇದಾದಮೇಲೆ ನೀವು ಸೇವ್ ಮಾಡಿರ್ತಕ್ಕಂಥ ಈ ಇಮೇಜ್ ಇರುತ್ತಲ್ಲ QR ಕೋಡು, Paytm QR ಕೋಡ್ ಇದೆ, ಇದನ್ನು ನೀವು ಸೇವ್ ಮಾಡಿದ್ದ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೇಮ್ ನೀವು ಮುಂದೆ ಯಾವ ರೀತಿ ಫೋನ್ಪೇ ಮಾಡ್ತಿರಲ್ಲ ಅದೇ ರೀತಿ ಪೇಮೆಂಟ್ ಇರುತ್ತೆ. ಇಲ್ಲಿ ನೀವು ಅಮೌಂಟನ್ನು 299 ಹಾಕಿ ಪ್ರೊಸೀಡ್ ಟು ಪೇಮೆಂಟ್ ಮಾಡಿ. ಪೇಮೆಂಟನ್ನು ಮಾಡಿದ ಆದ ಮೇಲೆ ನೀವೇನು ಮಾಡಬೇಕಂದ್ರೆ ಈ ನಂಬರ್ ಇದೆ ನೋಡಿ, 9135834494, ಈ ನಂಬರ್ಗೆ ವಾಟ್ಸಪ್ ಮಾಡಬೇಕು. ವಾಟ್ಸಪ್ ಮಾಡುವಾಗ ನೀವು ಯಾವೆಲ್ಲ ಡೀಟೇಲ್ಸನ್ನು ಕಳಿಸ್ಬೇಕು ಅದನ್ನು ಹೇಳ್ತೀನಿ, ಒಂಚೂರು ತಿಳ್ಕೊಳ್ಳಿ. ಪೇಮೆಂಟ್ ಸ್ಕ್ರೀನ್ಶಾಟ್ ಮೊದಲಿಗೆ, ಇದರೊಂದಿಗೆ ನಿಮ್ಮ ಇಮೇಲ್ ID, ಕಂಪಲ್ಸರಿಯಾಗಿ ಇಮೇಲ್ IDಯನ್ನು ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ಮತ್ತೊಂದು ಗಮನದಲ್ಲಿಟ್ಕೊಳ್ಳಿ, ನೀವು ಯಾವ ಇಮೇಲ್ ID ಕೊಟ್ಟಿರ್ತೀರ ಕೇವಲ ಆ ಇಮೇಲ್ ID ಇಂದ ಮಾತ್ರ ನೀವು ಟೆಸ್ಟನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಹೀಗಾಗಿ ಇಮೇಲ್ IDಯನ್ನು ಕರೆಕ್ಟಾಗಿ ಪ್ರೊವೈಡ್ ಮಾಡಿ. ಓನ್ಲಿ ಫಾರ್ ದಿಸ್ ಇಮೇಲ್ ಯು ವಿಲ್ ಬಿ ಏಬಲ್ ಟು ಅಟೆಂಡ್ ದಿ ಟೆಸ್ಟ್. ಅದಕ್ಕಾಗಿ ಕರೆಕ್ಟಾಗಿ ಇಮೇಲ್ ID ಮತ್ತು ಪೇಮೆಂಟ್ ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿ. ಮತ್ತೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರೆಲ್ಲ ಪೇಮೆಂಟ್ ಸ್ಕ್ರೀನ್ಶಾಟನ್ನು ಕಳಿಸ್ತೀರಾ ದಯಮಾಡಿ ಆಗಿ 5 to 10 ಮಿನಿಟ್ಸಲ್ಲಿ ನಿಮಗೆ ಲಿಂಕ್ಗಳು ಅಥವಾ PDF ಶೇರ್ ಆಗುತ್ತೆ ಅಂತ ಅನ್ಕೋಬೇಡಿ. ನಮ್ಮ ಟೀಮ್ ಚಿಕ್ಕದಾಗಿದೆ, ಸೊ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದಾಗ ಎಲ್ಲರಿಗೆ ಕಳಿಸಲಿಕ್ಕೆ ಟೈಮ್ ಆಗುತ್ತೆ. ನೀವು ಈಗ ಟೋಟಲ್ ನಾವು ಪೇಮೆಂಟ್ ರಿಸೀವ್ ಆದಮೇಲೆ ಸಂಜೆ 5 ರಿಂದ 6 ಗಂಟೆ ಒಳಗಾಗಿ ಒಂದು ಟೈಮನ್ನು ಫಿಕ್ಸ್ ಮಾಡಿ ಎಲ್ಲರಿಗೂ PDF ಶೇರ್ ಮಾಡಲಾಗುವುದು. ಕೊನೆಯದಾಗಿ ಲಾಸ್ಟ್ಗಾಗಿ ನಿಮಗೆ ಇಂದು ನೈಟ್ ಒಳಗಾಗಿ ನಿಮಗೆ PDF ಶೇರ್ ಮಾಡಲಾಗುತ್ತೆ. ಆ PDF ಎಲ್ಲ ಲಿಂಕ್ಗಳಿರುತ್ತೆ. ಒಂದು ವೇಳೆ PDF ಬರದೇ ಇದ್ದಲ್ಲಿ ನೀವು ದಯಮಾಡಿ ನಮಗೆ ಮತ್ತೊಮ್ಮೆ ಮೆಸೇಜ್ ಮಾಡಿ ನಿಮಗೆ PDF ಸೆಂಡ್ ಮಾಡಲಾಗುವುದು. ಆದರೆ ದಯಮಾಡಿ ತಿಳ್ಕೊಳ್ಳಿ, ಕಾಲ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಭಾಳಷ್ಟು ಜನ ಕಾಲ್ ಮಾಡ್ತಾ ಇರ್ತೀರ, ಎಲ್ಲರ ಕಾಲನ್ನು ರಿಸೀವ್ ಮಾಡಿ ಎಲ್ಲರಿಗೆ ರೆಸ್ಪಾನ್ಸ್ ಕೊಡೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಕೇವಲ ವಾಟ್ಸಪ್ ಮುಖಾಂತರ ಮಾತ್ರ ನಿಮಗೆ ರೆಸ್ಪಾಂಡನ್ನು ಮಾಡ್ತಾ ಇರ್ತೀವಿ. ದಯಮಾಡಿ 3 ರಿಂದ 4 ಗಂಟೆ ವೇಟ್ ಮಾಡಿ. ವೇಟ್ ಆದಮೇಲೆ ನಿಮಗೆ PDF ಶೇರ್ ಮಾಡಲಾಗುವುದು. ಹಾಗೂ ಈ ಮುಂದೆ ಇದೇ ವಿಡಿಯೋದಲ್ಲಿ ಮುಂದೆ ನೀವು ಯಾವ ರೀತಿ ಓದಬೇಕು, ಯಾವ ರೀತಿ ಟೆಸ್ಟ್ ಅಟೆಂಡ್ ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ, ಒಂದು ಸ್ವಲ್ಪ ತಿಳ್ಕೊಳ್ಳಿ. ಹೌ ಟು ಅಟೆಂಡ್ ದಿ ಟೆಸ್ಟ್, ಇದನ್ನು ಒಂಚೂರು ಗಮನವಿಟ್ಟು ಕೇಳಿ.
ನೀವು ಪೇಮೆಂಟ್ ಮಾಡಿದ ತಕ್ಷಣ ಈ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿದಾದ ಮೇಲೆ ನಿಮಗೆ ಒಂದು PDF ಅನ್ನು ಶೇರ್ ಮಾಡ್ತೀವಿ. ಅದರಲ್ಲಿ ಪ್ರತಿಯೊಂದು ಲಿಂಕ್ ಇರುತ್ತೆ, ಎಲ್ಲ ಸೆಕ್ಷನಲ್ ಟೆಸ್ಟ್ ಲಿಂಕ್ಗಳ ಲಿಂಕ್ ಇರುತ್ತೆ. ಅದು ಯಾವ ರೀತಿ ಕಾಣಿಸುತ್ತಂದರೆ, ಇದು ನೋಡಿ, ನಿಮಗೆ ಈ ರೀತಿ ಒಂದು PDF ಶೇರ್ ಮಾಡ್ತೀವಿ. ಇದರಲ್ಲಿ ಸೆಕ್ಷನಲ್ ಟೆಸ್ಟ್ 1 ಅಂತ ಕೊಟ್ಟಿರ್ತೇವೆ. ಯಾವ ಸಬ್ಜೆಕ್ಟ್ ಮೇಲೆ ಸೆಕ್ಷನಲ್ ಟೆಸ್ಟ್ ಇದೆ ಅದನ್ನು ಕೂಡ ಕೊಟ್ಟಿರ್ತೇವೆ. ಟೋಟಲ್ ನಂಬರ್ ಆಫ್ ಕ್ವಶನ್ ಕೆಲವೊಂದರಲ್ಲಿ ಮೆನ್ಷನ್ ಇದೆ, ಕೆಲವೊಂದಲ್ಲಿ ಮೆನ್ಷನ್ ಇಲ್ಲ. ಆದರೆ ನೀವು ಎಕ್ಸಾಮ್ ಅಟೆಂಡ್ ಮಾಡುವಾಗ ನಿಮಗೆ ಟೋಟಲ್ ನಂಬರ್ ಆಫ್ ಕ್ವಶನ್ಗಳು ಕಾಣುತ್ತೆ. ಪ್ರತಿಯೊಂದು ಕ್ವಶನನ್ನು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಲೇಬೇಕಾಗುತ್ತೆ, ರೈಟ್? ನಾವು ಅದೇ ರೀತಿ ಸೆಟ್ ಮಾಡಿದ್ದೇವೆ. ಯಾಕಂದರೆ ನೀವು ಅಷ್ಟು ಚಿಕ್ಕ ಸಿಲೆಬಸನ್ನು ಕಂಪ್ಲೀಟಾಗಿ ಓದಿದಾಗ ಮಾತ್ರ ಈ ಸೆಕ್ಷನಲ್ ಟೆಸ್ಟ್ ಅಟೆಂಡ್ ಮಾಡಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲ ಕ್ವಶನ್ಗಳನ್ನು ಕಂಪಲ್ಸರಿಗೆ ಅಟೆಂಡ್ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಈ ಟೆಸ್ಟನ್ನು ಆ ರೀತಿ ಸೆಟ್ ಮಾಡಿದ್ದೇವೆ. ಎಲ್ಲ ಕ್ವಶನ್ಗಳಿಗೆ ನೀವು ಟಿಕ್ ಮಾಡಲೇಬೇಕು. ಕ್ವಶನ್ಗಳು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮಾಧ್ಯಮದಲ್ಲಿ ಸೇಮ್ ಒಂದೇ ಪೇಜ್ನಲ್ಲಿ ಇರುತ್ತೆ. ಈ ರೀತಿ ಲಿಂಕನ್ನು ಕೊಟ್ಟಿರ್ತೇವೆ. ಇದು ಸೆಕ್ಷನಲ್ ಟೆಸ್ಟ್ 1 ಆಯಿತು. ಇದೇ ರೀತಿಯಾಗಿ ಸೆಕ್ಷನಲ್ ಟೆಸ್ಟ್ 2 ಕೂಡ ಕೊಟ್ಟಿರ್ತೇವೆ. ಇಲ್ಲಿ ನೀವು ನೋಡ್ಬೋದು, ವಿಷಯವನ್ನು ಮೆನ್ಷನ್ ಮಾಡಿರ್ತೇವೆ. ವಿಭಾಗೀಯ ಪರೀಕ್ಷೆ 2 ಇದರ ವಿಷಯವೇನಾಗಿರುತ್ತೆ. ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ, ಒಂದು ವೇಳೆ ನೀವು ಈ ಟಾಪಿಕನ್ನು ಓದಿರ್ತೀರ ಅಂತ ಅಂದ್ಕೊಳ್ಳಿ. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. ಇದನ್ನು ಕಂಪ್ಲೀಟ್ ಆದ ಮೇಲೆ ಮಾತ್ರ ನೀವು ಈ ಟೆಸ್ಟನ್ನು ತೆಗೆದುಕೊಳ್ಳಿ. ಇಷ್ಟೇ ಹೇಳ್ತೀನಿ ನನಗೆ. ಯಾಕಂದರೆ ಎಕ್ಸಾಮಿನೇಷನ್ಗೆ ಈಗ ನಿಮ್ಮ ಹತ್ರ ಕೇವಲ ಮ್ಯಾಕ್ಸಿಮಮ್ ಆಗಿ 20 ದಿನಗಳು ಮಾತ್ರವಿದೆ. ಇದರಲ್ಲಿ ನೀವು ಡೇ ಬೈ ಡೇ ಕೇವಲ ಒಂದು ದಿನಕ್ಕೆ 1 ರಿಂದ 2 ಟಾಪಿಕನ್ನು ಕವರ್ ಮಾಡಿ, ಅದರ ಮೇಲೆ ಯೂಟ್ಯೂಬ್ ಸ್ಟಡಿ ಕರ್ನಾಟಕದ ಮೇಲೆ ಕಂಪ್ಲೀಟ್ ಫ್ರೀಲಿ ವಿಡಿಯೋಗಳಿದೆ, ಪ್ರೊವೈಡ್ ಮಾಡಲಾಗಿದೆ. ಅವುಗಳನ್ನು ನೋಡಿ, 1-2 ಟೈಮ್ ನೋಡಿ ರಿವಿಷನ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡಿದ್ದರೆ ಪದೇ ಪದೇ ಅದನ್ನು ರಿವಿಷನ್ ಮಾಡಿ. ಒಂದು ವೇಳೆ ನೋಟ್ಸ್ ಮಾಡಿಲ್ಲ ಅಂದರೆ ಯಾರೆಲ್ಲ PDF ಬುಕ್ಕನ್ನು ತೊಗೊಂಡಿದ್ದೀರಾ ಅದನ್ನು ಓದ್ಕೊಳ್ಳಿ. ಆ ಟಾಪಿಕನ್ನು ಆದಮೇಲೆ ಮಾತ್ರ ನೀವು ಈ ಟಾಪಿಕ್ ಏನಿರುತ್ತಲ್ಲ, ಈಗ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತಿದೆ, ಅದನ್ನು ಓದಾದಮೇಲೆ ಮಾತ್ರ ಈ ಲಿಂಕನ್ನು ಓಪನ್ ಮಾಡಿ ಟೆಸ್ಟನ್ನು ಅಟೆಂಡ್ ಮಾಡಿ. ಆಗೇನು ಗೊತ್ತಾಗುತ್ತೆ ನಿಮಗೆ, ನೀವು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ಯಾವ ರೀತಿ ಕ್ವಶನ್ಗಳು ಬಂದರೆ ನೀವು ಅದನ್ನು ಟ್ಯಾಕಲ್ ಮಾಡ್ತೀರಾ, ಯಾವ ರೀತಿ ನೀವು ಕ್ವಶನ್ಗಳನ್ನು ಹ್ಯಾಂಡಲ್ ಮಾಡ್ಬೋದು ಎಂದು ಅರ್ಥ ಆಗುತ್ತೆ. ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಇಮೇಲ್ ID ಗೆ ಒಂದು ರೆಸ್ಪಾನ್ಸ್ ಶೀಟ್ ಬಂದಿರುತ್ತೆ. ಅಂದರೆ ನೀವು ಯಾವುದು ಟಿಕ್ ಮಾಡಿರ್ತೀರ ಅದು ಗೊತ್ತಾಗುತ್ತೆ ನಿಮಗೆ, ರೈಟ್? ಯಾವುದು ನೆಗೆಟಿವ್ ಆಗಿದೆ, ಯಾವುದು ಪಾಸಿಟಿವ್ ಆಗಿದೆ ಅದು ಕೂಡ ನಿಮ್ಮ ಇಮೇಲ್ ID ಗೆ ಬಂದಿರುತ್ತೆ. ಆಗ ನೀವೇನು ಮಾಡಬೇಕು, ಯಾವ್ದು ತಪ್ಪಾಗಿದೆ, ಅದು ಎದಕ್ಕೆ ತಪ್ಪಾಗಿದೆ ಅದನ್ನು ಒಂಚೂರು ಅನಲೈಸ್ ಮಾಡಬೇಕು. ಇದೇ ರೀತಿಯಾಗಿ ಟೋಟಲ್ 10 ಸೆಕ್ಷನಲ್ ಟೆಸ್ಟ್ಗಳನ್ನು ನೀವು ಕವರ್ ಮಾಡಿದ್ದಲ್ಲಿ ನಿಮ್ಮ ಕಂಪ್ಲೀಟ್ ಸಿಲೆಬಸ್ ಬಂದು ಕೇವಲ 10 ರಿಂದ 12 ದಿನಗಳಲ್ಲಿ ಇಡೀ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಈಗ ಎಲ್ಲ ಸೆಕ್ಷನಲ್ ಟೆಸ್ಟ್ಗಳನ್ನು ಕವರ್ ಆದಮೇಲೆ ಮಾತ್ರ ನೀವು ಫುಲ್ ಲೆಂಗ್ ಟೆಸ್ಟ್ಗೆ ಹೋಗಬೇಕು. ಅದು ಇದೇ ರೀತಿಯಾಗಿ ನಾವು PDF ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ ಫುಲ್ ಲೆಂಗ್ ಟೆಸ್ಟ್ ಅಂತ ಬರೆದಿರುತ್ತೆ. ಇಲ್ಲಿ ಕಂಪ್ಲೀಟ್ ಟಾಪಿಕ್ ಇರುತ್ತೆ, ಇಡೀ ಸಿಲೆಬಸನ್ನು ಕವರ್ ಮಾಡಲಾಗಿರುತ್ತೆ. ಅದು ಇದೇ ರೀತಿಯಾದ ಲಿಂಕ್ ಇರುತ್ತೆ. ಈಗ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ, ಇದು ನೋಡಿ, ಇಲ್ಲಿ ಲಿಂಕ್ ಕೊಟ್ಟಿದ್ದಾರಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ, ರೈಟ್? ವಿಭಾಗೀಯ ಪರೀಕ್ಷೆ 4 ಕರ್ನಾಟಕ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಇತ್ಯಾದಿ ಮೀಸಲಾತಿ ಕಾಯ್ದೆ 1990. ಇದು 4ನೇ ಪರೀಕ್ಷೆ, ವಿಭಾಗೀಯ ಪರೀಕ್ಷೆ ಒಂದು ಟಾಪಿಕ್ ಆಗಿದೆ. ಕನ್ನಡದಲ್ಲಿ ಕೂಡ ಇಂಗ್ಲೀಷ್ದಲ್ಲಿ ಕೂಡ ಈ ರೀತಿ ಬರುತ್ತೆ. ಬಂದ ಮೇಲೆ ಇಲ್ಲಿ ನೋಡಿ, ಇದ್ರ ಕೆಳಗನೆ ಈ ಜಸ್ಟ್ ಕೆಳಗೆ ಒಂದು ಇಮೇಲ್ ID ಕಾಣಿಸ್ತಾ ಇರುತ್ತೆ. ನೀವು ನಮಗೆ ಯಾವ ಇಮೇಲ್ ID ಪ್ರೊವೈಡ್ ಮಾಡಿರ್ತೀರಾ ಅದೇ ಇಮೇಲ್ ID ಇಲ್ಲಿ ಇರ್ತಕ್ಕಂಥದ್ದು. ಇದಾದಮೇಲೆ ಏನು ಮಾಡಬೇಕು, ಅದರ ಕೆಳಗಡೆನೆ ಇಲ್ಲಿ ಕೊಟ್ಟಿರ್ತಾರೆ, ಈ ರೀತಿ ರೆಕಾರ್ಡ್ ಅಂತ ಕೊಟ್ಟಿರ್ತಾರೆ. ರೆಕಾರ್ಡ್ ಇಲ್ಲಿ ನೀವು ಟಿಕ್ ಮಾರ್ಕ್ ಮಾಡಬೇಕು. ಟಿಕ್ ಮಾರ್ಕ್ ಮಾಡಿ ಈ ಇಮೇಲ್ ID ಮೂಲಕನೇ ಟಿಕ್ ಮಾರ್ಕ್ ಮಾಡಿ ನೀವು ಸೆಲೆಕ್ಟ್ ಮಾಡಬೇಕು. ಆಗ ಈ ಕಂಪ್ಲೀಟ್ ಟೆಸ್ಟನ್ನು ನೀವು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಎಷ್ಟು ಕರೆಕ್ಟ್ ಆಗಿದೆ ಅಂತ ಅಲ್ಲೇ ನಿಮಗೆ ರೆಸ್ಪಾನ್ಸ್ ಗೊತ್ತಾಗುತ್ತೆ. ಈಗ 30 ಕ್ವಶನ್ಗಳ ನೀವು ಟಿಕ್ ಮಾಡಿರ್ತೀರ. 30ರಲ್ಲಿ ಒಂದು ಅಂದ್ಕೊಳ್ಳಿ 25 ಕರೆಕ್ಟ್ ಆಗಿದ್ದಲ್ಲಿ 25 ಕರೆಕ್ಟ್ ಆಗಿದೆ ಅಥವಾ 25 ಪಾಯಿಂಟ್ಸ್ಗಳು ನಿಮಗೆ ದೊರಕಿದೆ ಅಂತ ಹೇಳುತ್ತೆ. ಹಾಗೂ ನೀವು ಏನೆಲ್ಲ ಟಿಕ್ ಮಾಡಿರ್ತೀರಲ್ಲ ಅದೇ ಟಿಕ್ ಮಾಡಿರ್ತಕ್ಕಂಥ ಒಂದು PDF ಅಥವಾ ಒಂದು ಪೇಜ್ ಥರ ಒಂದು ಪೇಜ್ ಇರುತ್ತೆ, ಅದು ನಿಮ್ಮ ಇಮೇಲ್ ID ಗೆ ಬರುತ್ತೆ. ನೀವು ಅಲ್ಲಿ ಕೂಡ ನೋಡ್ಬೋದು. ಅಥವಾ ಸೆಪ್ಟೆಂಬರ್ 5ರಂದು ಯಾರಿಗೆಲ್ಲ ಆನ್ಸರ್ ಕೀ ಬೇಕಾಗುತ್ತೆ ಅಥವಾ ಒರಿಜಿನಲ್ ಆನ್ಸರ್ PDF ಬೇಕಾಗುತ್ತೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ ಮೇಲೆ ಎಲ್ಲರಿಗೂ PDF ಸೆಂಡ್ ಮಾಡಲಾಗುವುದು. ಆದರೆ ನೀವು ಅದಕ್ಕಾಗಿ 5ನೇ ಸೆಪ್ಟೆಂಬರ್ವರೆಗೆ ಕಾಯಬೇಕಾಗುತ್ತೆ. ಯಾರೂ ದಯಮಾಡಿ ಗಡಬಡಿ ಮಾಡಲಿಕ್ಕೆ ಹೋಗಬೇಡಿ, ಯಾರೂ ಹರಿ ಮಾಡಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ನಮಗೆ ನಮ್ಮ ಟೀಮು ಭಾಳ ದೊಡ್ಡದಿಲ್ಲ, ಚಿಕ್ಕದಾಗಿದೆ. ಸೊ ಹೀಗಾಗಿ ಎಲ್ಲರಿಗೆ ರೆಸ್ಪಾಂಡ್ ಮಾಡಲಿಕ್ಕೆ ಟೈಮ್ ಆಗುತ್ತೆ.
ಒಂಚೂರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವು ಯಾರೆಲ್ಲ PDF ಬೇಕಾಗುತ್ತೆ ಒಂಚೂರು ಒಂದು ಸಮಯ ತಗೋತ್ತೆ, ಅದಾದಮೇಲೆ ನಿಮಗೆ ಸೆಂಡ್ ಮಾಡಲಾಗುವುದು. ಒನ್ಸ್ ಯು ಅಟೆಂಡ್ ದ ಟೆಸ್ಟ್ ಯು ವಿಲ್ ರಿಸೀವ್ ಯುವರ್ ರೆಸ್ಪಾನ್ಸ್ ಶೀಟ್ ಟು ದಿ ಇಮೇಲ್ ID. ನೀವೇನು ಅಟೆಂಡ್ ಮಾಡಿರ್ತೀರಾ ಅದರ ರೆಸ್ಪಾನ್ಸ್ ಶೀಟು ನಿಮ್ಮ ಇಮೇಲ್ IDಗೆ ಬರುತ್ತೆ. ಆನ್ಸರ್ PDF ವಿಲ್ ಬಿ ಶೇರ್ಡ್ ಆಫ್ಟರ್ ಸೆಪ್ಟೆಂಬರ್ 5th ಟು ಎವ್ರಿ ಒನ್ ದೋಸ್ ಹೂ ಆರ್ ರಿಕ್ವೆಸ್ಟೆಡ್ ಓವರ್ ವಾಟ್ಸಪ್. ಅಂದರೆ ನಮಗೆ ಆನ್ಸರ್ PDF ಬೇಕಂತ ನೀವು ಕೇಳಿದಲ್ಲಿ ನಿಮಗೆ ಅದನ್ನು ಸೆಂಡ್ ಮಾಡಲಾಗುವುದು. ಮತ್ತು ನೆನ್ಪಿಟ್ಕೊಳ್ಳಿ, ಸೆಕ್ಷನಲ್ ಟೆಸ್ಟ್ ಆನ್ಸರ್ ಶೀಟ್ ಬೇರೆ ಇದೆ, 2 ಫುಲ್ ಲೆಂಗ್ ಟೆಸ್ಟಿನ ಆನ್ಸರ್ ಶೀಟ್ ಬೇರೆ ಇದೆ. ಸೆಕ್ಷನಲ್ ಟೆಸ್ಟ್ನಲ್ಲಿ ಆನ್ಸರ್ ಶೀಟ್ನಲ್ಲಿ ಮಿನಿಮಮ್ ಆಗಿ ಏನಿಲ್ಲ ಅಂದರೂ 300 ಪೇಜಸ್ ಇರಬೇಕದು. 300 ಪೇಜಸ್ನಲ್ಲಿ ಕಂಪ್ಲೀಟ್ ಎಲ್ಲ ಸೆಕ್ಷನಲ್ ಟೆಸ್ಟ್ಗಳನ್ನು ಒಂದೇ ಜಾಗದಲ್ಲಿ ಮರ್ಜ್ ಮಾಡಿದ್ದೇವೆ. ಅಂದರೆ ನಿಮಗೆ ರಿವಿಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗೂ ಫುಲ್ ಲೆಂಗ್ ಟೆಸ್ಟಿನ 2 ಏನು ಪೇಪರ್ ಇದೆ ಅವೆರಡೂ ಥರ ಪೇಪರಿನ ಫುಲ್ ಲೆಂಗ್ ಟೆಸ್ಟಿನ ಆನ್ಸರ್ಗಳು 2 PDF ಬೇರೆ ಇದೆ. ಆ 3 PDFಗಳನ್ನು ನಿಮಗೆ ಸೆಂಡ್ ಮಾಡಲಾಗುವುದು. ಯಾರಿಗೆಲ್ಲ ಟೆಸ್ಟ್ ಬೇಕು ದಯಮಾಡಿ ಇಲ್ಲಿ ಯಾವ ರೀತಿ ಪ್ರೊಸೀಜರ್ ಹೇಳಲಾಗಿದೆ, ಈ Paytm QR ಕೋಡನ್ನು ನಿಮ್ಮ ಮೊಬೈಲ್ನಲ್ಲಿ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿಟ್ಕೊಳ್ಳಿ. ತೆಗೆದಾದಮೇಲೆ ಫೋನ್ಪೇಯಲ್ಲಿ ಹೋಗಿ ಇಲ್ಲಿ ಸ್ಕ್ಯಾನರನ್ನು ಓಪನ್ ಮಾಡಿದ ಮೇಲೆ ನೀವು ಇಲ್ಲಿ ಗ್ಯಾಲರಿಯಲ್ಲಿ ನೀವು Paytm QR ಕೋಡ್ ಏನು ಸೇವ್ ಮಾಡಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡಿದಾದಮೇಲೆ 299 ರುಪೀಸನ್ನು ಪೇ ಮಾಡಿದಾದಮೇಲೆ ಈ ನಂಬರ್ ಇಲ್ಲಿದೆಲ್ಲ ದಯಮಾಡಿ ಇದೇ ನಂಬರ್ಗೆ ವಾಟ್ಸಪ್ ಮಾಡಿದಾಗ ಮಾತ್ರ ನಿಮಗೆ PDF ಸಿಗುತ್ತೆ. 9113583494 ಮತ್ತೊಂದು ನಂಬರ್ ಇದೆ, ನೀವು ಅದಕ್ಕೆ ವಾಟ್ಸಪ್ ಮಾಡಿದಾಗ ಅಲ್ಲಿಂದ ಯಾವುದೇ ಆದ ರೆಸ್ಪಾನ್ಸನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದರೆ ಆ ನಂಬರು ಪರ್ಸ್ನಲ್ ಆಗಿದೆ, ಹೀಗಾಗಿ ಅದನ್ನು ಈ ಆಫಿಷಿಯಲ್ಗಾಗಿ ಯೂಸ್ ಮಾಡೋದಿಲ್ಲ. ಕೇವಲ ಈ ನಂಬರನ್ನು ಮಾತ್ರ ವಾಟ್ಸಪ್ಪಲ್ಲಿ ಇಡಲಾಗಿದೆ. ಮತ್ತೊಂದು ನೆನಪಿಟ್ಕೊಳ್ಳಿ, ಇದು ಕೇವಲ ವಾಟ್ಸಪ್ಗಿದೆ, ಇದರ ಮೇಲೆ ನೀವು ಕಾಲಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಯಮಾಡಿ ಯಾರು ಕಾಲ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ. ಮತ್ತು ನೀವು PDF ಅನ್ನು ಅಥವಾ ಪೇಮೆಂಟ್ ಸ್ಕ್ರೀನ್ಶಾಟು ಮತ್ತು ಇಮೇಲ್ IDಯನ್ನು ಸೆಂಡ್ ಮಾಡಿದಾದಮೇಲೆ ದಯಮಾಡಿ 3 ರಿಂದ 4 ಗಂಟೆಗಳ ಕಾಲ ಒಂಚೂರು ಸಮಯವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೆ ನಿಮಗೆ PDF ಅನ್ನು ಶೇರ್ ಮಾಡಲಾಗುವುದು. ಯಾರೂ ಹರಿ ಮಾಡಲಿಕ್ಕೆ ಹೋಗಬೇಡಿ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀರಾ ದಯಮಾಡಿ ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿ. ಎಕ್ಸಾಮಿನೇಷನು ಕೇವಲ ಒಂದೇ ಒಂದು ಎಕ್ಸಾಮಿನೇಷನಲ್ಲಿ ನಿಮಗೆ ಗ್ರೂಪ್ B ಗೆಸ್ಟೆಡ್ ಪೋಸ್ಟನ್ನು ನೀಡಲಾಗುವುದು. ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಕರೀಬಹುದು. ಎಲ್ಲ ಸಿಲೆಬಸನ್ನು ಕಂಪ್ಲೀಟ್ ಕವರೇಜ್ ಸಿಲೆಬಸನ್ನು ನಿಮಗೆ ಬುಕ್ಕನ್ನು ಕೂಡ ಕೊಟ್ಟಿದ್ದೇವೆ. ಎಲ್ಲರಿಗೂ ಕ್ವಾಲಿಟಿ ಕೂಡ ಗೊತ್ತಾಗಿರ್ಬೋದು ಯಾವ ರೀತಿ ಇದೆ ಅಂತ. ಯಾರೆಲ್ಲ ಹೊಸದಾಗಿ ತೊಗೊಂಡಿದ್ದೀರಾ ಅವ್ರಿಗೂ ಗೊತ್ತಿರ್ಬೋದು, ಯಾಕಂದರೆ ನಾವು ಗೌರ್ಮೆಂಟ್ ರೀಸೆಂಟ್ ನೋಟಿಫಿಕೇಷನ್ಗಳನ್ನು ಕೂಡ ಆ್ಯಡ್ ಮಾಡಿ ಹಾಗೂ ಅದರ ಮೇಲೆ ಕೂಡ ಒಂದು ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದೇವೆ. ಅದು ನಿಮಗೆ ಹೆಲ್ಪ್ ಆಗಿರುತ್ತೆ. ಈ ಕ್ವಾಲಿಟಿಯನ್ನು ಯಾರೆಲ್ಲ ನೋಡಿರ್ತೀರಾ ದಯಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೂ ಈ ಎಲ್ಲ ವಿಡಿಯೋಗಳು ಯೂಟ್ಯೂಬ್ ಸ್ಟಡಿ ಕರ್ನಾಟಕ ಚಾನಲ್ ಮೇಲೆ ಫ್ರೀ ಆಗಿದೆ. ಆ ಪ್ಲೇಲಿಸ್ಟನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಯಾರಿಗೆಲ್ಲ ಬೇಕು ದಯಮಾಡಿ ಅವರು ಅಲ್ಲಿ ಪ್ಲೇಲಿಸ್ಟನ್ನು ನೋಡಿ ಡೇ ಬೈ ಡೇ ನೋಟ್ಸ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಟೆಸ್ಟನ್ನು ಅಟೆಂಡ್ ಮಾಡಿ. ನಿಮಗೆ ಡ್ಯಾಮ್ ಶೋರ್ ಆಗಿ ಹೇಳ್ತೀನಿ, ಸಕ್ಸಸ್ ಸಿಕ್ಕೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್.